ಸರ್, ಈಗ ಅದು ಹುಬ್ಬಳ್ಳಿ ಪ್ರಕರಣ ಇನ್ನು 31 ವರ್ಷದ ಬಳಿಕ ಕೆದಕುವಂತ ಅವಶ್ಯಕತೆ ಇತ್ತ ಅನ್ನೋಂಥದ್ದು ಈಗ ಬಿಜೆಪಿ ಪ್ರಶ್ನೆ ಮಾಡ್ತಾ ಇರೋದು ಸರ್. ನೋಡಿ, ನಾನು ನಿನ್ನೆ ಕ್ಲಿಯರ್ ಆಗಿ ಹೇಳಿದ್ದೇನೆ, ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ. ಅವರು ಹಳೆ ಕೇಸ್ಗಳನ್ನೆಲ್ಲ ಈಗ ಎಷ್ಟು ವರ್ಷ ಇಟ್ಕೊಳ್ಬೋದು? ಈಗ ಅವರು ಪೊಲೀಸ್ನಲ್ಲಿ ಅಷ್ಟು ವರ್ಷ ಕೇಸ್ಗಳು ಇಟ್ಕೊಂಡಿರೋದೇ ಸರಿ ಇಲ್ಲ. ಈಗ ಹಿಂದೆ ಅವರು ಸರ್ಕಾರ ನಡೆಸಿದ್ದಾರೆ, 4 ವರ್ಷ ಅವರು ಕೂಡ ಸರ್ಕಾರ ನಡೆಸಿದ್ದಾರೆ. ಹಿಂದೆ ಮಾನ್ಯ ಯಡಿಯೂರಪ್ಪನವರು ಕೂಡ ಸರ್ಕಾರ ನಡೆಸಿದ್ದಾರೆ. ಈ ರೀತಿ ಹಳೆ ಕೇಸ್ಗಳಿರೋದು ಸರಿನಾ? ಅದಕ್ಕೆ ನಾವು ನೋಡಪ್ಪ, ಈ ಹಳೆ ಕೇಸ್ಗಳನ್ನೆಲ್ಲ ಒಂದು ನ್ಯಾಯ ಈ ಕಡೆ ಆಗಿದ್ರು ಅದು ಆಗ್ಬೋದು, ಆ ಕಡೆ ಆದರೆ ಆಗ್ಬೋದು, ಅವ್ರಿಗೆ ಪನಿಷ್ ಆಗ್ಬೋದು, ಇದೆಲ್ಲ ಖುಲಾಸೆ ಮಾಡ್ಬೋದು. ಅದನ್ನು ಕೇಸನ್ನು ಇಟ್ಕೊಂಡು ಕೂತ್ಕೊಳ್ಳೋದು ಬೇಡ ಅಂಥೇಳಿ ಅವರು ರಿವ್ಯೂ ಮಾಡುವಾಗ ಮಾಡಿದ್ದಾರೆ ವಿನಃ ಅದನ್ನು ಸ್ಪೆಸಿಫಿಕ್ಕಾಗಿ ಅದೊಂದೇ ಕೇಸ್ ಮಾಡಿದರೆ ನಾನು ಒಪ್ಕೊಳ್ತೀನಪ್ಪ, ನಾನು ಯಾವುದೋ ತಪ್ಪಾಗಿದೆ ನಮ್ಮದು ಅಂತ ಹೇಳ್ಬೋದು. ಆದರೆ ಎಲ್ಲ ಕೇಸ್ಗಳನ್ನೂ ಕೂಡ 32 ಕೇಸ್ಗಳು ಮಾಡುವಾಗ ಅದನ್ನು ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಅದಕ್ಕೆ ಇನ್ನೇನಾದರೂ ಅರ್ಥ ಅದನ್ನು ಕಲ್ಪಿಸೋದು ಅಗತ್ಯ ಇಲ್ಲ ಅಂತ ನೆನ್ನೆನೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ. ಏನ್ರಿ ಅದು ಕೋಇನ್ಸಿಡೆನ್ಸ್ ಆಗಿದೆ, ಈಗ ಬೇರೆ ಕೇಸ್ನಲ್ಲೂ ಕೂಡ ಬೇರೆ ಹಿಂದೂಗಳಿಲ್ವಾ? ಅಲ್ಲಿ ಬೇರೆ 32 ಕೇಸ್ನಲ್ಲಿ ಬೇರೆ ಕೇಸ್ಗಳಿದ್ದಾವಲ್ಲ, ಅದರೊಳಗಡೆ ಹಿಂದೂಗಳಿಲ್ವಾ? ಅನೇಕ ಜನ ಇದ್ದಾರೆ, ಹಿಂದೂಗಳಿದ್ದಾರೆ. ಅವ್ರನ್ನ ಮತ್ತೆ ಯಾಕೆ ನಾವು ಇದಕ್ಕೆ ಹೋಲಿಕೆ ಮಾಡಬಾರ್ದು? ಸುಮ್ಮನೆ ಅದನ್ನು ರಾಜಕೀಯ ಉದ್ದೇಶದಿಂದ ಇದನ್ನು ಮಾಡೋದು ಸರಿ ಇಲ್ಲ ಅಂತ ನಾನು ನೆನ್ನೆ ಹೇಳಿದ್ದೇನೆ, ಈಗಲೂ ಅದೇ ಹೇಳ್ತೀನಿ. ನಾನೇ ಯಾಕೆ ಅವಕಾಶ ಮಾಡ್ಕೋದು? ಕಾನೂನು ರೀ, ನೆಲದ ಕಾನೂನು ಇದು. ಅದನ್ನು ನೀವು ಯಾಕೆ ಅದನ್ನು ಆ ರೀತಿ ತಿಳ್ಕೊಳ್ತೀರಾ? ನೆಲದ ಕಾನೂನು ಇದು. ನೆಲದ ಕಾನೂನಿನ ಪ್ರಕಾರ ಈ 32 ಜನಕ್ಕೆ ಆಗಿರೋದು ಅಲ್ಲದೆ ಇದು ನಿಮ್ಮೊಬ್ಬರಿಗೆ ಆಗಿದೆಯಾ? ಹಾಗಾದ್ರೆ ನಿಮ್ಮೊಬ್ಬರಿಗೆ ಒಂದು ನ್ಯಾಯ, ಅವರಿಗೆಲ್ಲ ನ್ಯಾಯ ಇಲ್ವಾ? ಅವರೆಲ್ಲ ಅನೇಕ ಜನ ಹಿಂದೂಗಳಿಲ್ವಾ ಅದರಲ್ಲಿ? ಸುಮ್ಮನೆ ಅದನ್ನು ಬೇಕು ಅಂತೇಳಿ ರಾಜಕೀಯ ಮಾಡೋದು ಸರಿ ಕಾಣಿಸೋದಿಲ್ಲ ಅಂಥೇಳಿ ಮತ್ತೊಂದು ಸಾರಿ ನಾನು ಹೇಳ್ತೇನೆ, ಇದಕ್ಕೆ ಯಾವ ರಾಜಕೀಯ ಬಣ್ಣ ಬೇಡ. ಅದು ಕಾನೂನು ಏನು ಕ್ರಮ ಮಾಡುತ್ತೋ ಕಾನೂನು ಪ್ರಕಾರ ಏನಾಗುತ್ತೋ ಆಗುತ್ತೆ. ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಹೌದು, ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಅವರವರು ಜುರಿಸ್ಡಿಕ್ಷನ್ನಲ್ಲಿ SP ಗಳು, ಕಮಿಷನರ್ಗಳು ಅವರವರು ಅದನ್ನೆಲ್ಲ ಮಾಡ್ತಿದ್ದಾರೆ. ಅದನ್ನು ಬಿಟ್ಟು ನಾವು ಸುಮ್ಮನೆ ಇದಕ್ಕೋಸ್ಕರ ಮಾಡಿದ್ದಾರೆ ಅಂತೇಳಿ ರಾಜಕೀಯ ಬಣ್ಣ ಮಾಡೋದು ಸರಿ ಕಾಣಿಸಲ್ಲ ಅಂಥೇಳಿ ಮತ್ತೊಂದು ಸಾರಿ ಹೇಳ್ತೀನಿ ನಮ್ಮ BJPಯ ಸ್ನೇಹಿತರಿಗೆ. ಜಸ್ಟ್ ನಾರ್ಮಲ್ ಕೋರ್ಸ್ ಈಗ ಆಗಿದಪ್ಪ, ಹಿಂದೆ ಈ ಘಟನೆ ಆಗಿತ್ತು, ಅದನ್ನು ಎಲ್ಲ ಈಗ ತೆಗ್ದಾಕ್ಬೇಕಲ್ಲ. ಈ ಕಡೆ ಆದರೂ ನ್ಯಾಯ ಆದರೂ ಆಗಬೇಕು, ಇಲ್ಲ ಅದು ಖುಲಾಸೆ ಆಗಬೇಕು. ಅದನ್ನು ಮಾಡೋದಕ್ಕೆ ಅದೊಂದೇ ತಗೊಂಡಿದ್ರೆ ನಾನು ಒಪ್ಕೊಳ್ತೀನಿ, ಖಂಡಿತ ಒಪ್ಕೊಳ್ತೀನಿ. ನಾನು ಅದನ್ನು ಐಸೋಲೇಟ್ ಮಾಡಿ ಈ ಅಯೋಧ್ಯ ಇದು ಉದ್ಘಾಟನಾ ಸಂದರ್ಭದಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ನಾನು ಅದಕ್ಕೆ ಒಪ್ಕೊಳ್ತೀನಿ. ಆ ರೀತಿ ಆಗಿಲ್ಲ. ಇಲ್ಲ, ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ, ನಮಗೇನು ಗಮನಕ್ಕೆ ತರೋದಿಲ್ಲ. ಅವ್ರ ಪಾಡಿಗೆ ಅವರು ಆನ್ ದಿ ಡೈಲಿ ಬೇಸಿಸ್ ಅವ್ರು ಮಾಡ್ಕೊಳ್ತಾರೆ. ನಮ್ಮ ಇಂಟರ್ಫಿಯರೆನ್ಸ್ ಆಗಲಿ, ನಮ್ಮ ಡೈರೆಕ್ಷನ್ಸ್ ಆಗಲಿ ಅಗತ್ಯ ಇರೋದಿಲ್ಲ. ಅವರಿಗೆ ಕಾನೂನು ಪುಸ್ತಕ ಕೊಟ್ಟಿಲ್ವ ಕೈಗೆ? ಸರ್, ಈಗ ಕನ್ನಡ ಪರ ಹೋರಾಟಗಾರರ ಮನೆಗಳ ಮೇಲೆ ರಾತ್ರೋರಾತ್ರಿ ಸರ್ಚ್ ವಾರೆಂಟ್ ಇಲ್ದೇನೆ ಪೊಲೀಸರು ನುಗ್ತಾ ಇದ್ದಾರೆ, ಸರ್ಚ್ ಮಾಡ್ತಾ ಇದ್ದಾರೆ ಅನ್ನೋ ಒಂದಷ್ಟು ಆರೋಪಗಳು ಇಲ್ಲ. ಆ ರೀತಿ ಏನು ಮಾಡೋದಕ್ಕೆ ಹೋಗಿಲ್ಲ. ಯಾರ ಮೇಲೆ ಕಂಪ್ಲೇಂಟ್ ಇರುತ್ತೆ, ಯಾರ ಮೇಲೆ ಕೇಸ್ ಮಾಡಿದ್ದಾರೆ ಅವರಿಗೆ ಕೇಳ್ಬೋದೇ ಬಿಟ್ಟರೆ ಯಾರು ಇನ್ನೋಸೆಂಟ್ ಜನಗಳ ಹತ್ರ ಮನೆಗೆ ಹೋಗಿ ಮನೆ ನುಗ್ಗಿ ಪೊಲೀಸ್ನವ್ರು ಹೇಳ್ಕೊಂಬರೋ ಅಂತ ಇದಕ್ಕೆ ಹೋಗಿಲ್ಲ ನಾವು. ಕರ್ನಾಟಕ ಪೊಲೀಸು ಆ ಮಟ್ಟಕ್ಕೆ ಇನ್ನೂ ತಲುಪಿಲ್ಲ. ಯಾರಿಗೆ ಕೇಸು ಆಗಿರುತ್ತೆ ಅಂಥವ್ರನ್ನ ವಿಚಾರಣೆ ಮಾಡೋದಕ್ಕೆ ಕರ್ಕೊಂಡು ಬರೋದಕ್ಕಾಗಲಿ ಅಥವಾ ಅವ್ರನ್ನ ಈ ಸ್ಟೇಷನಿಗೆ ಬನ್ನಿ ಅಂತಾಗಲಿ ಹೇಳ್ತಾರೆ. ಇಲ್ಲದೇ ಇದ್ದರೆ ಸುಮ್ಮನೆ ಹೋಗಿ ಯಾರ್ದೋ ಮನೆಯಲ್ಲಿ ಇನ್ನೋಸೆಂಟ್ ಜನರನ್ನು ಕರ್ಕೊಂಡು ಬರೋದು ಅದೆಲ್ಲ ಮಾಡೋದಿಲ್ಲ. ಸರ್, ನಿನ್ನೆ DCM ಒಂದು ಮಾತು ಹೇಳ್ತಾರೆ, ನನ್ನನ್ನು ಒಳಗೆ ಹಾಕಕ್ಕೆ ಅವ್ರು ರೆಡಿ ಆದರೆ ನಾನು ಹೋಗೋಕ್ಕೆ ಒಳಗೆ ರೆಡಿ ಆಗಿರ್ತೀನಿ, ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ದೊಡ್ಡ ದೊಡ್ಡ ನಾಯಕರೆಲ್ಲ ಮಾಡ್ತಾ ಇದ್ದಾರೆ ಅಂತ. ಆ ಥರದ್ದು ವಾತಾವರಣ ಇದೆಯಾ ಸರ್? ಅದು ಅವರ ವೈಯಕ್ತಿಕವಾದಂಥ ವಿಚಾರ. ಅವರ ಕೇಸು ಸರ್ಕಾರ ನಾವೇನು ಮಾಡ್ಬೋದು ಅನ್ನೋದನ್ನು ಕ್ಯಾಬಿನೆಟ್ಟು ತೀರ್ಮಾನ ತಗೊಳ್ತು. ಅವರ ಕೇಸನ್ನು ವಿತ್ಡ್ರಾ ಮಾಡಬೇಕು. ಮಾನ್ಯ ಯಡಿಯೂರಪ್ಪನವರು ಕೊಡುವಾಗ ಓರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕೇಸ್ ಕೊಟ್ಟಿದ್ದರು.
CBI ಕೊಡುವಾಗ. ಇದೆಲ್ಲ ಬಂದಾದ ನಂತರ ನಮ್ಮ ಸರ್ಕಾರ ಸಂಪುಟದಲ್ಲಿ ಚರ್ಚೆ ಮಾಡಿ ಅದನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿದರು. ಅದಕ್ಕೆ ಸೂಕ್ತವಾದಂಥ ಆದೇಶನೂ ಹೊರಡಿಸಿದ್ರು. ಅದಾದ ಮೇಲೆ ವಾಪಸ್ ತಗೊಂಡ್ಮೇಲೆ ಏನು ಮಾಡಬೇಕು? ಯಾರಾದರೂ ಇನ್ವೆಸ್ಟಿಗೇಷನ್ ಮಾಡಲೇಬೇಕಲ್ಲ, ಮುಂದುವರಿಬೇಕಲ್ಲ. ಅದಕ್ಕಾಗಿ ಲೋಕಾಯುಕ್ತಕ್ಕೆ ಕೊಡಬೇಕು ಅಂತೇಳಿ ನಮ್ಮ ಅಡ್ವೊಕೇಟ್ ಜನರಲ್ ಅವರು ತಿಳಿಸಿದರು, ನಮಗೆ ಸಲಹೆ ಕೊಟ್ಟರು. ಆ ಆಧಾರದ ಮೇಲೆ ಲೋಕಾಯುಕ್ತಕ್ಕೆ ಕೊಡಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡಿದೆ. ಅದು ನಮ್ಮ ಸರ್ಕಾರ ಮಾಡುವಂಥದ್ದು ಕೆಲಸ. ಹೌದು, ಮಾಡ್ತಾರೆ. ದಾಖಲಾತಿ ಅವ್ರು ಕೊಡಬೇಕು, ದಾಖಲಾತಿ ಎಲ್ಲ ಅವ್ರು ಕೊಡಬೇಕು. ಅದು ಲೀಗಲಿ ಏನೆಲ್ಲ ಕ್ರಮ ತಗೋಬೇಕೋ ಅದು ಬಿಟ್ವೀನ್ CBI ಆ್ಯಂಡ್ ಲೋಕಾಯುಕ್ತ ಅವರು ಕರೆಸ್ಪಾಂಡೆನ್ಸ್ ಮಾಡ್ಕೊಳ್ತಾರೆ. ಈ ಒಬ್ಬರಿಗೊಬ್ಬರು ಅವ್ರು ಏನು ಹೇಳ್ತಾರೋ ಇವ್ರು ಏನು ಹೇಳ್ತಾರೋ ಅದು ನಮ್ಮ ಪರ್ವ್ಯೂಗೆ ಬರೋದಿಲ್ಲ. ನಾವೇನೆಂದರೆ ಸರ್ಕಾರ ಆದೇಶ ಮಾಡಿದೆ ಲೋಕಾಯುಕ್ತ ತನಿಖೆ ಮಾಡಿ ಅಂತ. ಅದು ರೆಕಾರ್ಡ್ಸ್ ಎಲ್ಲ ಅವ್ರ ಹತ್ರ, CBIನವ್ರ ಹತ್ರ, ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಅವ್ರ ಹತ್ರ ಇರ್ತದೆ. ಈಗ ಅವ್ರ ತನಿಖೆ ಮುಂದುವರಿಸಿದ್ದಾರೆ ಇವರು CBIನವರು. ಈಗ ನೀವು ಕೇಸ್ ವಾಪಸ್ ಪಡೆದ ಮೇಲೂ ಕೂಡ ನೋಟಿಸ್ಗಳು ಇಶ್ಯೂ ಆಗಿದೆ. ಅದು ಲೀಗಲ್ ಮ್ಯಾಟರ್ಸು. ಅದು ನನಗೆ ಹೆಚ್ಚು ಮಾಹಿತಿ ಆ ವಿಷಯದಲ್ಲಿ ಇಲ್ಲ. ಅದರಿಂದ ಮುಂದೆ ನೋಡೋಣ ಯಾವ ಥರ CBIಗೆ ಲೋಕಾಯುಕ್ತಕ್ಕೆ ಯಾವ ರೀತಿ ಬೆಳವಣಿಗೆಗಳಾಗುತ್ತೆ ಅಂತ. ಶ್ರೀರಾಮ ಜನ್ಮಭೂಮಿ ಹೋರಾಟ ರಾಜ್ಯವ್ಯಾಪಿ ನಡೆದಿತ್ತು ಅವಾಗ. ಈ ಕೇಸ್ಗಳು ಎಲ್ಲ ರಾಜ್ಯವ್ಯಾಪಿನೂ ಪೆಂಡಿಂಗ್ ಇದಾವ. ಅದು ಬಿಡ್ರಿ, ಅದು ಹೇಳಿ ಆಯ್ತಲ್ರಿ, ಹೇಳಿ ಆಯ್ತಲ್ಲ. ನಾನು ಇದು ಒಂದೇ ಐಸೋಲೇಟೆಡ್ ಕೇಸನ್ನು ಮಾಡೋಕ್ಕೆ ಹೋಗಿಲ್ಲಪ್ಪ ಅಂತ ಹೇಳಿದೆ. ಬೇರೆ ಬೇರೆ ರಾಜ್ಯವ್ಯಾಪಿ ಕೇಸ್ಗಳಿದ್ದರೆ ಅದನ್ನು ಕೂಡ ಮುಂದಿನ ದಿನದಲ್ಲಿ ಅದೆಲ್ಲ ನೋಡ್ತಾರೆ. ಅದನ್ನು ಅಂತಲ್ಲ, ಸ್ಪೆಸಿಫಿಕ್ಕಾಗಿ ಆ ಕೇಸ್ಗಳು ಅಂತ ಹೇಳೋದಿಲ್ಲ ನಾನು. ಯಾವುದ್ಯಾವುದು ಪೆಂಡಿಂಗ್ ಕೇಸಸ್ ಇದೆ ಅವನ್ನೆಲ್ಲ ನೋಡ್ತಾರೆ. ಸರ್, ರೈತರದು ಮತ್ತು ಈ ಕನ್ನಡಪರ ಹೋರಾಟಗಾರರ ಕೇಸ್ಗಳು ವಾಪಸ್ ಪಡೆಯಬೇಕು ಅನ್ನೋ ಒತ್ತಾಯಗಳಿತ್ತು ಸರ್. ಆ ಪ್ರಕ್ರಿಯೆ ಏನಾದರೂ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇದೆಯಾ? ಆ ಥರದ್ದು ಏನಾದ್ರು ನಡೀತಾ ಇದೆ? ನೋಡಿ, ಭಾಳಷ್ಟು ನಮಗೆ ಅರ್ಜಿಗಳು ಬಂದಿದೆ, ಕೇಸ್ಗಳನ್ನ ವಾಪಸ್ ತಗೊಳ್ಳಿ ಅಂತೇಳಿ. ನಾವು ಸುವಮೋಟೋ ಯಾರ್ದು ವಾಪಸ್ ತಗೊಳ್ಳೋದಿಲ್ಲ. ಅದಕ್ಕೆ ಆದಂಥ ಒಂದು ಸಂಪುಟದಲ್ಲಿ ಒಂದು ಸಬ್ ಕಮಿಟಿ ಮಾಡಿದ್ದಾರೆ, ಉಪಸಂಪುಟದ ಸಮಿತಿಯನ್ನು ಮಾಡಿದ್ದಾರೆ. ಅದಕ್ಕೆ ನನ್ನನ್ನೇ ಅಧ್ಯಕ್ಷನ್ ಮಾಡಿದ್ದಾರೆ. HK ಪಾಟೀಲ್ರಿದ್ದಾರೆ, ಡಾಕ್ಟರ್ ಮಹದೇವಪ್ಪನವರಿದ್ದಾರೆ, ಚಲುವರಾಯ ಸ್ವಾಮಿ ಇದ್ದಾರೆ, ಆಮೇಲೆ ನಮ್ಮ ರಾಮಲಿಂಗ ರೆಡ್ಡಿ ಅವರು ಇದ್ದಾರೆ. ನಾವು ಅದನ್ನು ಅಧಿಕಾರಿಗಳು ಅದನ್ನೆಲ್ಲ ಪರಿಶೀಲನೆ ಮಾಡಿ ಕಮಿಟಿ ಮುಂದೆ ತಂದಿಡ್ತಾರೆ. ಇದನ್ನು ವಾಪಸ್ ತೊಗೋಬೋದು, ತೊಗೋಬಾರ್ದು, ಅವ್ರ ರೆಕಮೆಂಡೇಷನ್ನು ಇರುತ್ತೆ. ತೊಗೋಬಾರ್ದು ಅಂತಲೂ ಬಂದಿರುತ್ತೆ. ಅಂಥ ಸಂದರ್ಭದಲ್ಲಿ ಅದನ್ನು ಕಮಿಟಿ ಒಂದು ತೀರ್ಮಾನ ತೊಗೋಬೋದು, ಇಲ್ಲ ತೊಗೋಬಾರ್ದು ವಾಪಸ್ಸು ಅಂತ. ರೈತರದ್ದು ಕೂಡ ಅನೇಕ ಕೇಸ್ಗಳು ಬಂದಿದ್ದಾವೆ. ಅದನ್ನೆಲ್ಲ ಪರಿಶೀಲನೆ ಮಾಡ್ತೇವೆ. ಒಂದು ವೇಳೆ ಇನ್ನೋಸೆಂಟ್ಸ್ ಇದ್ದಾರೆ, ಈ ಘಟನೆ ಅಷ್ಟು ದೊಡ್ಡ ಘಟನೆ ಅಲ್ಲ, ಅಥವಾ ಅದರಿಂದ ಯಾವುದು ಸಾರ್ವಜನಿಕರ ಹಿತಾಸಕ್ತಿಗೆ ತೊಂದರೆ ಆಗಿಲ್ಲ ಅನ್ನೋದು ಏನಾದರೂ ಬಂದು ಅದಕ್ಕೊಂದಿಷ್ಟು ಪ್ಯಾರಾಮೀಟರ್ಸ್ ಇಟ್ಕೊಂಡಿರ್ತೀವಿ. ಅದರಲ್ಲಿ ನಾವು ವಾಪಸ್ ತಗೊಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ಆ ಕೇಸ್ಗಳು ಮುಂದುವರಿಯುತ್ತೆ. CM DCMದು ಬೇಗ ವಾಪಸ್ ತಗೊಂಡ್ರು ಸರ್. ಕೋವಿಡ್ ಟೈಮಲ್ಲಿ ಆದಂಥ ಕೇಸ್ಗಳು ಶಾಸಕರ ಮೇಲೆ ಆಗಿರೋದು ಇನ್ನೂ ಕೂಡ ವಾಪಸ್ ತಗೊಳ್ಳಿಲ್ಲ. ಸಾಕಷ್ಟು ಜನ ಕಾಂಗ್ರೆಸ್ ಶಾಸಕರ ಮೇಲೆ ಕೇಸ್ ಆಗಿದೆ, ಅವರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ ಹೋಗಿ ದಂಡ ಕೂಡ ಕಟ್ ಬಂದಿದ್ದಾರೆ, ವಾರೆಂಟ್ ಕೂಡ ಇಶ್ಯೂ ಆಗಿತ್ತು ಅವರಿಗೆ. ಅಂಥ ಕೇಸು ವಾಪಸ್ ಪಡೀಲಿಲ್ಲ. CM DCM ಮಾತ್ರ ಬೇಗ ಆಗೋಯ್ತಲ್ಲ. ಇಲ್ಲ, ನಾವು ಒಂದು ಗೈಡ್ಲೈನ್ಸ್ ಇಟ್ಕೊಂಡು ಆದ್ಯತೆ ಮೇಲೆ ಅಂತೇನಲ್ಲ, ಎಲ್ಲವೂ ನಾವು ಪರಿಶೀಲನೆ ಮಾಡಿ ಯಾವ್ಯಾವ್ದು ಕೇಸು ನಮಗೆ ಕ್ಲಿಯರಾಗಿ ಅವರ ರೆಕಮೆಂಡೇಷನ್ಸ್ಗಳು ಬಂದಿರ್ತವೆ ಅದನ್ನು ಇಟ್ಕೊಂಡು ತೀರ್ಮಾನ ಮಾಡ್ತೀವಿ. ಇನ್ನೂ 300-400 ಕೇಸಸ್ಗಳಿದೆ ನಮಗೆ ಅರ್ಜಿಗಳು ಕೊಟ್ಟಿರೋ ಅಂಥದ್ದು. ಅದನ್ನೆಲ್ಲ ಪರಿಶೀಲನೆ ಮಾಡಿ ನೋಡಿ ಅದರಲ್ಲಿ ಯಾವುದು ತೊಗೊಳೋದಕ್ಕೆ ಅರ್ಹತೆ ಇದೆ ಅದನ್ನು ತೊಗೊಳ್ತೀವಿ, ಇಲ್ಲದೇ ಇದ್ದರೆ ವಾಪಸ್ ಹಾಕ್ತೀವಿ, ಇದು ಮುಂದುವರಿಸಿ ಕೇಸ್ಗಳನ್ನ ಅಂತ. ಈಗ ನಾವು ಇಷ್ಟುವರೆಗೆ ಮಾಡಿರೋ ಸಭೆಗಳಲ್ಲಿ ಸುಮಾರು ಕೇಸ್ನ ವಾಪಸ್ ಹಾಕಿದ್ವಿ. ನೀವು ಇದನ್ನು ಕೇಸ್ ತೊಗೊಳಕ್ಕಾಗಲ್ಲಪ್ಪ ವಾಪಸ್ಸು, ಇದು ಮುಂದುವರಿಸಿ ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಸರ್, ಈಗ 4ನೇ ತಾರೀಕು ದೆಹಲಿಗೆ ಹೋಗ್ತಿದ್ದಾರೆ CM DCM ಸರ್. ಅವಾಗ ಹೆಚ್ಚುವರಿ DCMಗಳ ಬಗ್ಗೆ ಏನಾದರೂ ಚರ್ಚೆ ಆಗಬಹುದಾ ಸರ್? ಏನು ನನಗೆ ಗೊತ್ತಿಲ್ಲ. ಅದು ಆಗ್ಬೋದು, ಅಲ್ಲಿ ಚರ್ಚೆ ಆಗೋದು ನಾನು ಈಗಲೇ ಹೆಂಗೆ ಊಹೆ ಮಾಡೋಕ್ಕಾಗುತ್ತೆ ಸರ್? BJPಯ ಶಾಸಕರು DCMನ ರಾತ್ರೋರಾತ್ರಿ ಭೇಟಿ ಆಗ್ತಾ ಇದ್ದಾರಂತೆ ಸರ್. ತಮ್ಮನ್ನೇನಾದ್ರು ಯಾರು ಭೇಟಿ ಆಗಿದ್ದಾರೆ ಸರ್ BJP ಶಾಸಕರು? ಇಲ್ಲಪ್ಪ, ನನಗೆ ಯಾರು ಭೇಟಿ ಆಗಿಲ್ಲ. ಸೋಮಣ್ಣವರು ಮತ್ತು ಹೆಬ್ಬಾರ್ರವರು ಮೊನ್ನೆ ಬಂದಿದ್ದರು,
ಅದಲ್ಲೇ ಹಳೆ ನ್ಯೂಸ್ ಆಗೋಯ್ತಲ್ಲ, ಇನ್ನೂ ಹೊಸಬ್ರು ಯಾರು ಬಂದಿಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.